ಅದನ್ನು ಸೇರ್ಸಿ ಕಟ್ಕೊಂಡ್ಬಿಟ್ಟಿದ್ರೆ ಆಗೋಕಿತ್ತು. ಏನಂತಿ ಶಾಂತ, ನಿನಗೆ ಅನಿಸ್ಲಿಲ್ಲ ನಂಗೆ? ಅಲ್ಲ ಅದಕ್ಕೆ ಚಲೋನಾಗಿತ್ತಲ್ಲ, ಅದೇ ನಂಗೇನು ಹಿಡ್ಕಲಂತ ಅನಿಸ್ಲಿಲ್ಲಪ್ಪ. ಇರೋದು ಇಬ್ರು ಗಂಡ ಹೆಂಡ್ತಿಯಪ್ಪ, ಬೇಕಾದಷ್ಟಾತು. ಏನು ಬೇಕಾದಷ್ಟಾತು ತಿಗಿ. ಇದು ಆಮೇಲೆ ಆ ಅಡಿಗೆ ಮನೆ ಅಂತ ನೋಡ್ತೀಯ, ಒಬ್ಳೇ ಕಲ್ಲಾಕ್ಷರ ಆ ಪರಿ, ಅದು ಹೊಲಸಾಗಂಗಿಲ್ಲ ಆ ಪರಿ. ತಿಕ್ ಸ್ವಚ್ಛ ಮಾಡೋ ಅಷ್ಟೊತ್ತಿಗೆ ಹೆಣ ಬಿದ್ದೋಕತಿ. ಬ್ಯಾರೆ ಕಲರ್ ಆಗ್ಬೇಕಿತ್ತವ. ಬಿಳೇದು ಅಂದ್ರೆ ಒಂಥರ ಶಾಂತಿಯ ಸಂಕೇತ. ಬಿಳೇದು ಇರ್ಲಿ ಚಂದ ಕಾಣ್ತೈತಿ ಅಂತ ಏನಾರ ಹಾಕ್ಸಿರ್ಬೇಕು. ಬಟ್ ನಂಗಂತೂ ಭಾರಿ ಚಂದ ಕಾಣ್ತಪ್ಪ ಅಡಿಗೆ ಮನೆ. ಅವ್ರಿಬ್ರೆ ಅಲ್ಲ, ಆಕೆ ಒಬ್ಬಕ್ಕೆ ಅಲ್ಲ ಅಡಿಗೆ ಮಾಡೋದು, ಏನು ದಳವಟ್ಟು ಭಾಳ ಇರಂಗಿಲ್ಲಲ್ಲ. ಅದಕ್ಕೆ ಅಡಿಗೆ ಮಾಡ್ತಾಳೆ, ಪಟ ಒಟ್ಟು ಒರೆಸ್ಕೊಂಡ್ಬಿಡ್ತಾಳೆ, ಸ್ವಚ್ಛ ಆಗ್ಬಿಡ್ತೈತಿ. ಹೌದಿಲ್ಲ? ಇನ್ನು ಅದನ್ನ ಇದು ಬಿಡಪ್ಪ, 4-5 ಮಂದಿ ಹೆಣ್ಮಕ್ಳು ಅಡ್ಡಾಡ್ತಿರ್ತೀವಿ, ಕೆಲಸ ಮಾಡ್ತಿರ್ತೀವಿ, ಅದು ಹೊಲಸು ಹಾಕಿರ್ತೈತಿ ಅಂತ ನಾವು ಚಿಂತೆ ಮಾಡೋವಂಥದ್ದಾಗ ಏನೈತಿ ಹೇಳ್ರಿ ಅದ್ರಾಗ? ಅಯ್ಯೋ ಶಾಂತವ, ನಾ ಏನು ಹೇಳಿದ್ರು ನೀ ಬಿಡೋದಲ್ಲ ಬಿಡ ನಿಂದು. ಅಲ್ಲ, ಈ ಬಚ್ಚಲ ಟಾಯ್ಲೆಟ್ನಾಗ ಈಗಂತೂ ಹೊಸ ಮನೆ ಕಟ್ಟೋರೆಲ್ಲ ಆ ಪಾರಿನ ಸಿಸ್ಟಮ್ ಟಾಯ್ಲೆಟ್ ಹಾಕಿಸ್ತಾರೆ. ನೀ ಅಂಥದ್ದು ಇದು ಏನದು ಇದನ್ನೇ ಹಾಕಿಸ್ಬಿಟ್ಟಾರ. ಮನ್ಯಾಗ ದಿನ ಇರ್ತಲ್ಲ ಟಾಯ್ಲೆಟ್ ಕುಂದ್ರು ಅಂಥದ್ದೇ ಹಾಕಿಸ್ಬಿಟ್ಟಾರ. ಅದೇ ಚಂದಾಗಿ ಮಸ್ತಾಗಿ ಪಾರಿನ ಸಿಸ್ಟಮ್ ಹಾಕ್ಸಿದ್ರೆ, ಅದೇ ಈ ಕುರ್ಚಿ ಮ್ಯಾಗ ಕುಂತಂಗಿರ್ತಾವಲ್ಲ ಅಂತ ಹಾಕಿಸ್ಬಿಟ್ಟಿದ್ರೆ ಎಷ್ಟು ಮಸ್ತ್ ಆಕಿತ್ತು ಹೇಳ. ಆದ್ರೆ ದಿನಾನು ಈ ಥರ ಕುಂತಿದ್ರಾಗ ಹೋಗಿ ಇದಕ್ಕಿದ್ದಂಗೆ ಅಂತದ್ರಾಗ ಹೋದ್ರೆ ಅದು ಗಾಮ ಆಗ್ಬೇಕಲ್ಲ. ಹಾಗಾಗಿ ಏನಾರ ಇದನ್ನ ಮಾಡಿಸಿರ್ಬೇಕು. ಏನಾರ ಅನ್ನವ, ಈ ಮನೆ ಕಟ್ಸೋದೇನ ಕಟ್ಸ್ಯಾರ, ಒಟ್ಟು ಇಂಥ ಸಣ್ಣ ಪುಟ್ಟ ಎಡವಟ್ಟು ಭಾಳ ಮಾಡ್ಯಾರ. ಇದು ಅದು ಬಿಟ್ರೆ ಮನೆಯೆಲ್ಲ ಭಾರಿ ಚಂದಾಗೈತಪ್ಪ. ನಂಗೇನ ಭಾರಿ ಇಷ್ಟ ಆತ್ ಬಿಡ್ರಿ ಅದಕ್ಕೆ. ಅಲ್ಲ, ಅದು ಯಾಕೆ ನಾವು ಹಂಗಾಗ್ಬೇಕಿತ್ತು ಹಿಂಗಾಗ್ಬೇಕಿತ್ತು ಅನ್ನೋದಕ್ಕಿಂತ ಈಗ ಆಗಿದ್ದನ್ನೇ ನೋಡಿ ಖುಷಿ ಪಡೋದೇ ಒಂಥರ ಜಾಣಿ ಮೇಲಾನು. ಅಲ್ಲ, ನಿನ್ನೆ ಅಡುಗೆನೂ ಅಷ್ಟೇಪ್ಪ, ಅಂತ ಏನು ರುಚಿಯಾಗಿದ್ದಿಲ್ಲ ಬಿಡು. ಆ ಗೋಧಿ ಹುಗ್ಗಿ ಮಾಡ್ಸ್ಯಾರ. ಅದೇನು ಗೋಧಿ ಹುಗ್ಗಿ ತಿಂತಿರ್ತೇವೆ ಅದನ್ನ ಒಳ ಗೋಧಿ ಹುಗ್ಗಿ ಆತಾಗ. ಅದ್ರ ಬದಲು ಬೇರೆ ಏನಾರ ಮಾಡಿಸಿದ್ರೆ ಭಾರಿ ರುಚಿ ಆಕಿತ್ತು. ಆಮೇಲೆ ಅವ್ರವ್ವ ನೋಡಿದಿನ ಎಂತ ಕಮ್ಮನ್ ಸೀರೆ ಉಟ್ಕೊಂಬಂದಿದ್ಲು. ಅವ್ವ ಏನು ಪ್ಯಾಸನ್ನು ಎಂತಾನ ವಯಸ್ಸಿ ತಕ್ಕಂಗಿದ್ವು ಅವು. ಇವತ್ತೇನು ಊರಿಗೆ ಹೋದಂಗಿಲ್ಲ, ಇವತ್ತಿಲ್ಲೇ ಮಗಳ ಮನ್ಯಾಗ ಇರ್ಬೇಕು ನನಗನ್ಸ ಮಟ್ಟಿಗೆ. ಹೋಗ್ಲಿ ಬಿಡ್ರಿ, ಇರ್ಲಿ. ಏನು ಮಗಳ ಮನ್ಯಾಗ 4 ದಿನ ಇರ್ಲಿ, ಮಗಳ ಮನ್ಯಾಗ ಬಂದು ಇದು ಇದ್ರೆ ಇರ್ವಲ್ತಾಕ ಏನಾತ? ಎದಕ್ಕೆ ಹೋಗಿ 4 ದಿನ ಇದ್ದಿನ ಉಳಿಬೇಕು? ಏನು ಕೆಲಸ ಇರ್ತೈತಿ? ಈಗ ಅಲ್ಲಿ ಉಳ್ಕೊಳಕ್ಕೆ ಚಲೋ ಆತ. ಅದಕ್ಕೆ ಮುದ್ದಾಂ ಮನೆ ಬೇರೆ ಹಾಕಿಸ್ಕೊಂಡಾಳಕ್ಕೆ. ಅಲ್ಲ, ಈ ಹೆಣ್ಮಗಳದ್ದು ಎಷ್ಟು ತಿಂಡಿರ್ಬೇಕು ನೋಡ. ತಾನು ಬಂದು ಮಗಳ ಮನ್ಯಾಗ ಅದಾಳ. ಈಗ ಆ ಹೆಣ್ಮಗಳು ತನ್ನ ಮಗಳ ಮನೆಯೊಳಗಿದ್ರೆ ಅದು ತಪ್ಪು, ಈಗಿದ್ರೆ ಸರಿ. ಹೆಂಗ ಏನಪ್ಪ? ಅದೇ ವೇದಾಂತ ಮಾತಾಡಕ್ಕೆ ಬದ್ನಿಕಾಯಿ ತಿನ್ನಕಂತಾರಲ್ಲ, ಅದೇನು ಸುಳ್ಳಲ್ಲ. ಆಮೇಲೆ ಆ ಬೆಡ್ರೂಮ್ನಾಗೂ ಅಷ್ಟೇ ಕಿಟಕಿ ಭಾಳ ದೊಡ್ಡದಿಡ್ಸ್ಯಾರ, ಸಣ್ಣದಿಡಿಸ್ಬೇಕಿತ್ತು. ಯವ್ವ, ಈಗ ಅದು ಬಿಡು ಅಂದಂಗ ಅಪ್ಪ ನಿನ್ನೆ ಹೇಳ್ತ ನೋಡಿ ನಂಗೆ, ನಿಮ್ಮವ್ನ ಕಳ್ಸವ ಅಲ್ಲೇ ಇನ್ನೂ ಎಷ್ಟು ದಿನ ಇರ್ತಾಳೆ ಕೇಳ ಅಂತೇಳಿ. ಈಗ ಏನು ಮಾಡೋದು? ಏನು ಇವತ್ತೊಕ್ಕೆ ನಾಳಕ್ಕೆ ನೀನು? ಅಲ್ಲ, ತಾಯಿಗೆ ಯಾರು ಹಿಂಗಂತಾರನ? 4 ದಿನ ಇದ್ದೋಗ್ವೆ ಅನ್ಬೇಕು, ಅದನ್ನ ಬಿಟ್ಟು ಇವತ್ತೊಕ್ಕೆ ನಾಳಕ್ಕೆ ಅಂದ್ರೆ ಹೋಗ್ಬೇಕನ್ನ ಒಟ್ಟಿಗೆ. ಒಟ್ಟು ನಾ ಇರೋದು ನಿಂಗೆ ಸಮಾಧಾನ ಇಲ್ಲಲ್ಲ. ಯವ್ವ ದೇವ್ರೆ, ನೋಡು ನಿಮ್ಮ ಚಿಗವ್ನ ನೋಡಿ ಕಲಿ. ನೋಡು ಅವ್ರು ಅವ್ನ ಇಟ್ಕೋಬೇಕಂತೇಳಿ ಮನೆ ಕಟ್ಟಿಸಿದ್ಲಿಗಕ್ಕೆ ಗೊತ್ತಾನೆ. ಈಗ ಅವರು 1 ವಾರ ಏನು ತಿಂಗಳೇನು ವರ್ಷೇನು ಅಲ್ಲೇ ಇರ್ತಾಳೆ. ಈಗ ಆರಾಮ್ ಬರೋದು ಹೋಗೋದು ಮಾಡಕ್ಕೆ. ಇಲ್ಲಿದ್ರೆ ಆಡ್ತಾರಕತ್ತೆ ಅಂತೇಳಿ ಅಲ್ಲಿ ಮನೆ ಕಟ್ಸಾಳಲ್ಲ. ಈಗ ಅವ್ರು ನಿನ್ನ ಫಂಕ್ಷನಿಗೆ ಬಂದಕ್ಕೇನು ಹೋಗ್ಯಾಳಂತ ಮಾಡಿಯಾ? ನಾನು ನೋಡಿದ್ದೆಪ್ಪ, ಅಲ್ಲಿಂದ ಬರ್ತಾ ಏನು ದೊಡ್ಡ ಕೈ ಚೀಲ ಹೊತ್ಕೊಂಡೇ ಬಂದ್ಲು. ಅದು ತುಂಬ ಅರಿವೆ ಇರ್ತಾವೆ. ಗೊತ್ತಾನ? 15-20 ದಿನ ಇದ್ದು ಹೋಗ್ಬೇಕನ್ನೋ ಲೆಕ್ಕಕ್ಕೆ ಬಂದಾಳಕ್ಕೆ. ಗೊತ್ತಾನ ನಿನ್ಗೆ? ಅಯ್ಯೋ ದೇವ್ರೇ. ನಾನು ಏನು ನಿಂಗೆ ಹೋಗನ್ಲಿಲ್ಲ ಬಿಡವ. ಅಪ್ಪ ಹೇಳ್ತ ಅದಕ್ಕೆ ನೀರು ಕಾಸಿ ನೋಡಿ ಜಳಕ ಮಾಡೋಗು. ಸುಡು ಕಾಸಿ ಇಲ್ಲವ, ಜುಣ ಮತ್ತೆ ಆಮೇಲೆ ಉಗುರು ಬೆಚ್ಚ ಕಾಸಿ ನೀರು ಕಾಸಿ ನಾನು ಬೇಡ. ನಿನ್ನೆ ಅಷ್ಟು ಕಾದಿದ್ದೇ ಇಲ್ಲ. ಅದಕ್ಕೆ ಬಾ ಸುಡು ಕಾಸಿ ಬಾ. ನಂಗೆ ಇನ್ನೊಂದು ತಲೆ ಏರ್ಕೋತೇನೆ ಇವತ್ತು ಒಂಚೂರು. ಇವತ್ತು ಏನು ಒಂಚೂರು ಬಾ, ನಂಗೆ ನೀರು ಜಾಸ್ತಿ ಕಾಸಿ ಕೊಡ್ಬಾ. ಒಂದು ಚಲೋ ಶಾಂಪೂ, ಒಂದು ಸಬ್ಕಾರ್ ಕೊಡ್ಬಾ ನನಗೆ ಬೇರೆದು. ಭಾರಿ ಡಿಮ್ಯಾಂಡ್ ಬಿಡ ನಿಮ್ಮ ಅತ್ತಿಗೆ ಮುಂದೆ. ಕೊಂಕ್ ಅನ್ನೋಂಥದ್ದು ಸೃಷ್ಟಿ ಒಳಗಿಲ್ಲಂತ್ರಿ, ನೋಡೋರ ದೃಷ್ಟಿ ಒಳಗೈತಂತ. ನನಗಂತೂ ಮನೆ ಚಂದ ಕಂಡೈತಿ. ಬಂದು ಹೋದವ್ರು ಅಷ್ಟು ಮಂದಿ ಎಲ್ಲರಿಗೂ ಮನೆ ಚಂದ ಕಟ್ಸಾನ್, ಶಿವಲಿಂಗ ಚಂದ ಕಟ್ಸಾನ್ ಅಂತೇಳಿ ಅಂದಾರ. ಆದ್ರೆ ನಮ್ಮ ಅತ್ತಿಗೆಮ್ಮ ಎಷ್ಟು ತಪ್ಪು ಹುಡುಕಿ ನೋಡಲ್ಲಿ. ಕಲ್ಲು ಹಂಗೈತಿ, ಕರೆ ಕಲ್ಲು ಬಿಳೆ ಕಲ್ಲು, ಆ ಪೈಕಿನ ಕಡೆ ಬೆಡ್ರೂಮ್ ಈ ಕಡೆ, ಅಡಿಗೆ ಮನೆ ಹಂಗಾಗೈತಿ ಹಿಂಗಾಗೈತಿ, ಅಡಿಗೆ ರುಚಿಯಾಗಿಲ್ಲ, ನೀನು ಬಂದವ್ರ ಮಂದಿ ಹಂಗೆ ಅವ್ರವ್ ಹಿಂಗೆ ಮಾಡ್ತಾಳೆ. ಎಷ್ಟೆಲ್ಲ ಕೊಂಕ್ ಹುಡುಕ್ಯಾರ ನೋಡು. ಅದಕ್ಕೆ ಹೇಳೋದು ಮತ್ತೆ, ನೋಡೋರು ಸೃಷ್ಟಿ ಒಳಗಿಲ್ಲ, ನೋಡೋರು ಸೃಷ್ಟಿ ಒಳಗೈತಿ ಕೊಂಕ್ ಅಂತೇಳಿ. ಅದು ಕರೆ ಅನ್ನ. ಅಲ್ಲ, ಎಷ್ಟು ದಿನ ಇನ್ನೂ ಇಲ್ಲೇ ಇರೋದು? 2 ದಿನ ಆತಿಗೆ ಇಲ್ಲಿ ಬಂದು ಏನು ಟಿಕಾಣಿ ಇಲ್ಲೇ ಊಡ್ತಾರ ಹೆಂಗೆ? ಅಯ್ಯೋ ಬಿಸಿನೀರು ಕೊಡು, ಅದು ಮಾಡು ಇದು ಮಾಡು, ಹಾಲು ಗಟ್ಟಿನ ಹಾಲಿನ ಚಹಾ ಮಾಡಿಕೊಡು, ನನಗೆ ಉಣ್ಣಾಕ ಬೆಳೆ ಸಾರು ಮಾಡಿಕೊಡು, ಮಂದಾಗಿ ಟಮಾಟೆ ಸಾರು ಸೇರಲ್ಲ, ಅನ್ನ ಮೆತ್ತಗಾಬಾರ್ದು ಉದುರಾಗಬೇಕು, ರೊಟ್ಟೆ ಬೇಕು, ಚಪಾತಿಯೇ ಬೇಕು, ಹಗಲ್ಕ ಪಲ್ಯನೇ ಬೇಕು. ಅಯ್ಯೋ ಆ ಮಕ್ಕಳಕ್ಕೆ ಹಾಸಿಗೆ ಅಂಥದ್ದಾಗದು ಬೇಡ, ಸೊಳ್ಳೆ ಕಡಿತಾವೆ, ಉಡ್ನ ಹಿಡ್ತಂದಚ್ಚು. ಅಯ್ಯೋ ಏನು ಸೂಪರ್ತಿ ಅಂತಾನ. ಅಲ್ಲ, ಏನಿಲ್ಲೇ ಇರ್ತಾಳಂತ, ಏನು ಹಾಳಾಗಿ ಯಾವಾಗ ಹೋಗೋದು? ಅಯ್ಯೋ ಬಿಡ್ರಿ, ಕೇಳಿದ್ರಿ ತಿಂದಗಡೆ ಮತ್ತು ಪಾಪ ಪೈತ್ರಾಗ ಮನ್ಸಿಗೆ ನೋವು ಆಗಂಗಿಲ್ಲ. ನಮ್ಮ ಬಂದ್ರೆ ನಮ್ಮ ಅತ್ತಿ ಮಾವು ಹಿಂಗಂದ್ರೆ ನೋಡು ಅಂತೇಳಿ
ಸುಮ್ಮನೆ ಹೋಲತ್ತ ಎಷ್ಟು ದಿನ ಇರ್ತಾರೆ ಇದ್ದವ್ರು ಹೋಗೋತಕ್ಕ ಅಲ್ಲೇನ ಸೊಸಿ ಕುಟ್ ಜಗಳ ಆಗೈತಲ್ಲ ಹಾಗಾಗಿ ಇಲ್ಲಿರೋ ತೀರ್ಮಾನ ಮಾಡ್ಕೊಂಡು ಬಂದಾರ ಹೋಲತ್ತ ಯಾಕೆ ಸುಮ್ಮನೆ ಅದನ್ನೇ ನಾವು ಒಳಗಳ ಅನ್ಬೇಕು ಮತ್ತು ಆಮೇಲೆ ಅನ್ನೋದು ಅವ್ರ ಕಿವಿ ಬಿದ್ದು ಒಂದು ಹೋಗಿ ನಂದಕ್ಕ ಸುಮ್ಮನೆ ರೀ ಹೋಲಿ. ಆತಾತು ಆದ್ರೂ ನೋಡಿ ಎಷ್ಟು ದಿನ ಆಯ್ತು. ಪಾಪ ನಮ್ಮ ಮಲೇಶ್ ಕರ್ದ ಮನೆ ಇದು ಅಂಗಡಿ ಪೂಜೆಗೆ ಅಂತೇಳಿ ಹೋಗೋಕ್ಕಾಗಲಿಲ್ಲ ನಿನ್ನೆ ನನಗೆ. ಒಂಚೂರು ಹೋಗಿ ಮಾತಾಡ್ಸ್ಕೊಂಡ್ರೆ ಬರ್ತೀನಿ. ನಾನು ಗಿರ್ಜಿ ಮನೆಗೆ ಹೊಂಟಿದ್ದೆ. ಇಷ್ಟಕ್ಕೂ ಮಲೇಶಣ್ಣ ಇವತ್ತೆಲ್ಲ ಅಂಗಡಿಯಾಗಿರ್ತಾರೆ. ಅಲ್ಲಿ ದುಡಿಮಿಗೆ ಅಂತೇಳಿ ಅಲ್ಲಿ ಮಾಡ್ಯಾರ ಅಂಗಡಿ ಅಂದ್ಮೇಲೆ ಮತ್ತೆ ಅಲ್ಲಿ ಹೋಗ್ತಾರ. ಅಲ್ಲಿ ಇರ್ತಾರ ಇಲ್ಲ ನನಗೂ ಗೊತ್ತಿಲ್ಲ. ನಾ ಗಿರ್ಜಿ ಕಡೆ ಹೊಂಟೇನಿ. ಆಯ್ತು ಹೋಗ, ಸಂಜೆಗೆ ಬಂದ ಅಂದ್ರೆ ಸಿಗ್ತಾನಿಲ್ಲ, ಫೋನ್ ಹಚ್ತೇನೆ ಎಲ್ಲದನ್ನಲ್ಲಿ ನೋಡ್ತೇನೆ. ಅಯ್ಯೋ ಹೆಂಗಿದ್ರು ಹುಬ್ಬಳ್ಳಿ ಪೇಟೆಗೆ ಹೋಗೋದು ಒಟ್ಟು ಕೆಲಸನೂ ಇತ್ತು ನಂದು. ಹಂಗೆ ಮಾಡ್ತೇನೆ ತೋಲೆ. ಹುಬ್ಬಳ್ಳಿ ಪೇಟೆಗೆ ಹೋಗಿ ಅಲ್ಲೇ ಅವ್ರ ಅಂಗಡಿ ಎಲ್ಲೈತೆ ನೋಡ್ಕೊಂಡು ಮಾತಾಡ್ಸ್ಕೊಂಡು ಅಂಗಡಿ ನೋಡ್ಕೊಂಡು ಬಂದಂಗೆ ಕತಿ ಏನಂತಿ? ಹ್ಞೂ ಅಷ್ಟು ಮಾಡ್ರಿ. ಯಪ್ಪ ಅವು ಯಾವಾಗ ಬರ್ತಾಳ? ಹೋಗಲ್ಲಿ ಕೂತ್ಬಿಟ್ಟಾಳಲ್ಲಕ್ಕಿ. ನಾನು ಏನು ಮಾಡ್ಲಪ್ಪ, ನಾ ಏನು ಕಳ್ಸೇನೆ ಆಕಿನ್ನ. ಆಕಿಗೆ ಒಂದು 4 ದಿನ ಅಲ್ಲಿ ಇರ್ಬೇಕು ಅನ್ಸತಿ ಹೋಗ್ಯಾಳ. ಈಗ ಏನು ಮಾಡೋದು ಹೇಳಂಗಾರ? ನಾನು ಅಲ್ಲಿ ಯಾಕದಿ ಇಲ್ಲಿ ಯಾಕದಿ ಅನ್ನಕತ್ತೇನ? ಹೋದ್ರೆ ನಾ ಏನು ಮಾಡಲಿ? ಹೋಗಿ ನೀನೇ ಕರ್ಕೊಂಬರೋ ನಿಮ್ಮ ಅವನ್ನ. ಅಲ್ಲಪ್ಪ ಇದು ಹೆಂಗಿದೆ ಆಟ? ಕರ್ಕೊಂಬರೋದು ಅಂತಂದ್ರೆ ಇಲ್ಲಿ ಮನ್ಯಾಗ ಇಲ್ಲಿ ಕೆಲಸ ಇರಂಗಿಲ್ಲನ? ಈಗ ಯಾರು ಮಾಡ್ಬೇಕು ಹೇಳಂಗಾರ? ಎಲ್ಲ ಹೊಂದಿಡ್ದು ಹಿಂಗೆ ಮಾಡಿ ಏನು ಬೇಕಂತ ಮಾಡಿ ಗಿಡಕತ್ತಾಳ ಏನಂತೀನಿ. ನನಗಂತೂ ನಿಜವಾಗ್ಲೂ ತಿಳಿವಲ್ತಪ್ಪ. ನಾನು ಏನು ಮಾಡ್ಲಪ್ಪ? ನಾ ಏನು ಮಾಡಲಿ? ನಾನು ನನ್ನ ಆಕಿಗೆ ಹೋಗಂದೇನೆ, ಹೋಗಿ ಕರ್ಕೊಂಬರು. ನಾನು ನೀನು ಹೋಗಿ ಕರ್ದಾಗಂತರೂ ಆಕಿ ನನಗೆ ಒದರಾಡಿದ್ಲು. ಇಲ್ಲೇ ಬಂದಿದ್ಲು ಫಂಕ್ಷನ್ಗೆ ನಿನ್ನೆ. ಇರು ಮತ್ತೆ ಕೊಕ್ಕಿ ಹೋಗ್ಬೇಡ ಅಂದೆ. ಇಲ್ಲ ಮತ್ತೆ ಒಲ್ಲೆ ನಾನು ಅಂತ ಅರ್ಬಿ ಕಳೋದು ಬದ್ಲಿ ಮಾಡ್ಕೊಂಡು ಮತ್ತೆ ಹೋದ್ಲು. ಮೊನ್ನೊಂದಿನ ಹೋದ್ಲಲ್ಲ ಆತ ಇದು ಬರ್ತಾಳ್ ಬಿಡು ಅಂತ ನಾನು ಸುಮ್ಮನಾಗಿದ್ದೆ. ನೋಡಿದ್ರೆ 2 ದಿನ ಆದ್ರೂ ಇನ್ನೂ ಬರೋ ಮಾತೇ ಇಲ್ಲಕ್ಕಿದೆ. ಇಲ್ಲಿ ಮನ್ಯಾಗ ಹೆಂಗಪ್ಪ ಎಲ್ಲ ಮಾಡ್ಕೊಳ್ಳೋದು ಹೇಳ? ಅಲ್ಲ ಮಾವ, ನಾನು ಕೆಲ್ಸಕ್ಕೆ ಹೋಗಕ್ಕೆ ಏನು 3 ಹೊತ್ತು ಮನೆಯಾಗಿರ್ತೇನೆ. ನನಗೆ ಆಫೀಸ್ ಸೂಟಿ ಇರಲ್ಲ, ಏನಿಲ್ಲ. ನಾನು ವರ್ಕ್ ಫ್ರಮ್ ಹೋಮ್ ಮಾಡೋಕ್ಕಾಗತ್ತಾ? ಆಗಂಗಿಲ್ಲ. ಮತ್ತು ನಂಗೆ ಅವರ್ಸ್ ಜಾಸ್ತಿ ಆಕೈತಿ ಕೆಲಸ ಮಾಡೋದು. ಸೊ ಅಲ್ಲೇ ಹೋಗಿ ಮಾಡೋದ್ರಿಂದ ನಂಗೆ ಇನ್ನೂ ಕಡಿಮೆ ಆಕೈತಿ. ನಾನು ಹೌದಾ ನಂಗೆ ಮಂತ್ಲಿ ಸ್ಯಾಲ್ರಿ ತೊಗೋತೀನಿ ಅಂದಮೇಲೆ ನಾನು ಅದಕ್ಕೆ ತಕ್ಕಂಗೆ ಕೆಲಸ ಮಾಡ್ಬೇಕಲ್ಲ. ನನಗೆ ಅಲ್ಲಿ ಹೊರಗೂ ಮಾಡಿ ಬಂದು ಮನ್ಯಾಗೂ ಮಾಡಂದ್ರೆ ಎಲ್ಲ ಆಕೈತ್ರಿ ಮಾವಾರ. ಬೇಕಾರೆ ಅತ್ತಿಯವ್ರಿಗೆ ಹೇಳ್ರಿ ಯಾರು ಕೆಲಸದವ್ರು ಸಿಗ್ತಾರ ಅಂತೇಳಿ. ನಾನೇನು ಅತ್ತಿಯವರಿಗೆ ಮಾಡಂತ ಹೇಳಲ್ಲ. ಯಾರು ಕೆಲಸದವ್ರಿದ್ರೆ ಹುಡ್ಕನ್ರಿ. ಬೇಕಾರೆ ಒಂದು 2,000 3,000 ಕೊಟ್ಟು ಆದಷ್ಟು ಕೆಲಸ ಕಡಿಮೆ ಮಾಡಿಸ್ಕೊಳ್ಳೋಣ. ನೋಡ್ದಪ್ಪ, ಅತ್ತಿ ಮಾಡ್ಲಿ ಅಂತ ಏನು ಆಕಿ ಮನಸ್ಸಿನಾಗೂ ಇಲ್ಲ. ಆಕಿ ಕೆಲಸನ ಹಂಗೈತಿ, ಮನ್ಯಾಗಿದ್ದು ಮಾಡೋಕ್ಕಾಗಲ್ಲ. ಈ ಸಿಟಿಗಳಾಗಾದ್ರೆ ದೌಡ್ ಸಿಗ್ತಾರೆ ಕೆಲಸದವ್ರು. ಈಗ ಹಳ್ಳ್ಯಾಗ ನೋಡಿ ಪಜಿತಿ ಆಗೋದು. ಯಾರು ಕೆಲಸದವ್ರು ಇದ್ರೆ ಹುಡ್ಕನ್ಬೇಕಾರೆ ಮಾಡ್ಲಿ ಅದಕ್ಕೇನಂತ ಕೊಡೋಣಂತ ಪಗಾರ ಹೋಲತ್ತಾಗ. ಹೌದಿಲ್ಲ? ಮನೆ ನೆಮ್ಮದಿ ಇಲ್ದಂಗೆ ಇರೋದಕ್ಕಿಂತ ನಾನು ಕೆಲಸ ಹುಡ್ಕಾಕತ್ತೀನಿ, ನಂದು ರೊಕ್ಕ ಬರ್ತೈತಿ ಪಗಾರ. ನಾ ಹೆಂಗಾರ ಮಾಡಿ ಒಟ್ಟು ಎಲ್ಲಿದಾರ ಜೋಡಿಸಿ ಪಗಾರ ಕೊಟ್ರಾತು. ಅದೇನ ಸರಿಪಾ, ಸಿಗ್ಬೇಕಲ್ಲ ಕೆಲಸದಾರ. ನೀ ಅಂದ ಮಾತ್ರಕ್ಕೆ ಈಗ ನಿಮ್ಮವ್ವ ಯಾವಾಗ ಬರ್ತಾಳ ನನಗೆ ಗೊತ್ತಿಲ್ಲಪ್ಪ. ಕೆಲಸದಾರ ಕತಿ ಆಮ್ಯಾಗಾತು. ಈಗ ನೀನೇ ಹೋಗಿ ಕರ್ಕೊಂಬರು ನಿಮ್ಮವ್ನ. ಮಾವರ ಮತ್ತು ನನಗೆಲ್ಲ ಮಾಡೋಕ್ಕಾಗಲ್ರಿ. ಈ ಹಳ್ಳಿ ಮನೆಯೊಳಗೆ ನನಗೆಲ್ಲ ಅಡ್ಜಸ್ಟ್ ಆಗಲ್ಲ. ನಂಗೆ ಮಾಡಿ ಗೊತ್ತಿಲ್ಲ ರೀ. ಈ ದನ ಕರದ ಕೆಲಸ ಗೊತ್ತಿಲ್ಲ ನನಗೆ. ಎಲ್ಲ ನನಗೆ ಆಗಲ್ಲ ನಿಭಾಯಿಸಕ್ಕೆ. ಇರ್ಲಿ ಬಿಡವ, ಪಾಪ ನಿನ್ಗೆ ಅನ್ನೋದು ತಪ್ಪಾಕತಿ. ಮತ್ತು ನೀನು ನೌಕರಿ ಮಾಡ್ದೈಕಿ, ಈಗ ನಿನ್ಗೆ ಅದನ್ನ ಮಾಡಿ ಇದನ್ನ ಮಾಡಂದ್ರೆ ಆಗಂಗಿಲ್ಲ. ನೀ ಕೆಲ್ಸಕ್ಕೆ ಹೋಗು ನಿನ್ನ ಪಾಡಿಗೆ. ನಾನು ಹೋಗಿ ನಮ್ಮ ಅವ್ನ ಕರ್ಕೊಂಬರ್ತೇನೆ. ಅದನ್ನೇ ಕೇಳ್ತಾ ಇರೋದು. ಯಾವ ಉದ್ದೇಶಕ್ಕೆ ಹೋಗ್ಯಾರ ಅವರು ಅಲ್ಲಿಗೆ? ಅಂದ್ರೆ ಏನೋ ಹಂಗೆ ಅನ್ನಿಸ್ತೈತಿ. ಯಾವುದೋ ವಿಷಯಕ್ಕೆ ಸಿಟ್ಟು ಬಂದಿರ್ಬೇಕು. ಜಗಳ ಮಾಡಬೇಕು ಅಂತ ಮುದ್ದಾಮ ಹೋದಂಗೆ ಐತಿ. ನೋಡ್ರಿ ಅದು ಏನಂತ ಕೇಳ್ರಿ. ಇದೆಲ್ಲ ಸರಿ ಬರಲ್ಲ. ಅವರು ವಯಸ್ಸಾದವ್ರು ಅವರಷ್ಟು ಮುಂದುವರಿಸ್ತಾರಂದ್ರೆ ನಮಗೂ ಮುಂದುವರ್ಸಕ್ಕೆ ಬರ್ತೈತಿ. ನನಗೇನು ಅವಶ್ಯಕತೆ ಇಲ್ಲ ಯಾರಿದ್ರಿಗೂ ತಲೆ ಬಗ್ಸೋ ಅಂಥದ್ದು. ಏನು ಅದು ನೆನಪಿರಲಿ ಫಸ್ಟ್. ಅಪ್ಪ ಕೇಳಿದ್ದ ಅರ್ಥ ಆತ? ಅರ್ಥ ಆಗ್ದಂಗೆ ಇರಕ್ಕೆ ಏನು ನಾನು ಸಣ್ಣ ಹುಡುಗನಪ್ಪ, ಅರ್ಥಕತಿ ಯಾಕಾಗೋದಿಲ್ಲ. ಆಯ್ತು ಹೋಗಿ ನಿಮ್ಮ ಕರ್ಕೊಂಬರು. ಇಲ್ಲಿ ಎಲ್ಲಿಂದ ಎಲ್ಲಿಗೆ ಹೋಗ್ಬೇಕಂತದಾಳ ನಿಮ್ಮ ಯಾರಿಗೂ ಗೊತ್ತು. ನಿದ್ದೆ ಬಂದವ್ರಿಗೆ ಹಾಶ್ ಕೊಟ್ಟಂಗೆ ಮಾಡಿಲ್ಲ ಹೇಳಕ್ಕಾಗಲ್ಲ. ಇದು ಯಾಕೆ ಸರಿ ಹೊಂದವಲ್ದಪ್ಪ? ಅಲ್ಲ ಯಾರು ಕಾಣಂಗಿಲ್ಲಲ್ಲ ಕಣ್ಣಾಗ. ಗಿರ್ಜಿ ಯಾರನ್ನ ಸುದ್ದಿ ಇಲ್ಲಲ್ಲೇ ಶಾಂತಕ ಎಲ್ಲ ಹೊರಗೋಗ್ಯಾಳ ನೋಡು. ಇಲ್ಲಿ ಬಿಡ ತಡಿ ನೋಡ್ತೇನೆ ಹಿತ್ಲ ಕಡೆ ಅದಳನ. ಗಿರ್ಜಿ ಯಾರು? ಓ ಶಾಂತಕನ ಬಂದೆ. ಶಾಂತಕ ಕುಂದ್ರ ಬಂದೆ. ಒಂದು ಈಟ್ ಕೆಲಸ ಇತ್ತ ಶಾಂತಕ, ಅದಕ್ಕೆ ಮಾಡತ್ತೆ ಬಂದ ಬಿಟ್ಟೆ. ಬಂದ್ಲ ಹಿತ್ತಲಾಗ ಏನೋ ಕೆಲಸ ಮಾಡತ್ತ. ಓ ಶಾಂತಕ ಯಾವ ಬಂದೆ? ಈಗ ಬಂದೇನೆ. ಈಗ ಬಂದ್ ನೋಡವ. ಬಂದ್ ಹೋದ್ರಿನ್ನೆ ಯಾರು ಹ್ಞೂ ಅನ್ಲಿಲ್ಲಲ್ಲ ಅನ್ನತ್ಲೆ ಮತ್ತೆ ಹಿತ್ಲ ಕಡೆ ನೋಡಿದೆ ನೀ ಕಂಡೆ. ಈ ಮನೆಗೆ ಯಾರು ಇದ್ದಂಗಿಲ್ಲಲ್ಲ. ಐ ಶಾಂತಕ್ಕ ಅಂಗಡಿ ಚಾಲು ಆಗೈತಲ್ಲ, ನಿನ್ನೆ ಓಪನಿಂಗ್ ಆತ. ಮತ್ತೆ ಇವತ್ತು ನಮ್ಮ ಮನೆಯಾರ ಮತ್ತೆ ಮಗ ಸೊಸಿ ಅಷ್ಟ್ರು ಅಲ್ಲೋಗ್ಯಾರ. ಹೌದನ? ಅಂಗಡಿ ಕಡೆ ಹೋಗ್ಯಾರನ? ಚಲೋ ಆತಾಳಂಗಾರ. ನಮ್ಮ ಜ್ಯೋತಿ ಅನ್ನತ್ತಿದ್ಲವ, ಅದೇನೋ ಟೇಟಸ್ ಅದು ಇಟ್ಟಾರಂತಲ್ಲ. ಓ ಬಾರಿ ಇಟ್ವೆ ಮಸ್ತ್ ಐತಿ ನಿಂಗೆ ತೋರಿಸ್ಬೇಕು ಅನ್ನತ್ತಿದ್ಲು. ಬೆಳಗ್ಗೆ ಹ್ಞೂ ತೋರ್ಸವ ಅಂದ. ನೀನು ನೆನಪಾರ ಹಂಗ ಬಂದ್ ನೋಡ. ಒಟ್ಟೆಲ್ಲ ಚಲೋ ಆತಲ್ವಾ ನಿನ್ನ ಅಂಗಡಿ ಓಪನಿಂಗ್?
ಆಚೆ ಅಂತಕ ಅಂಗಡಿ ಓಪನಿಂಗ್ ಭಾಳ ಚಲೋ ಆತು. ಬಂದು ಆಜು ಬಾಜು ಅಂಗಡಿದವ್ರು ಎಲ್ಲರೂ ಪಾಪ ಚಲೋ ಸ್ವೀಟ್ ಅದು ತಿಂದು ಮಾತಾಡಿಸಿ ಅವರೆಲ್ಲರೂ ಚಲೋ ಆತ್ರಿ. ಇಲ್ಲ ಡ್ರೈ ಫ್ರೂಟ್ಸ್ ಅಂಗಡಿ ಆಗಿದ್ದು ಚಲೋ ಆತ್ರಿ ಅಂದ್ರೆ. ಆಮೇಲೆ ಇನ್ನೊಬ್ರು ಯಾರೋ ತೆಗಿಬೇಕಂತಿದ್ರು, ಅವ್ರಿಗೆ ಆಗಲಿಲ್ಲ, ಅವ್ರು ತೆಗಿಲಿಲ್ರಿ. ಈಗ ಒಂದು ವರ್ಷದ ಹಿಂದೆ ಬಂದಿದ್ರಿ ಯಾರೋ ಒಬ್ರು ನೋಡಾಕ ಅಂತೇನೋ ಅಂದ್ರಪ್ಪ. ಒಟ್ಟು ಅದೇನೋ ನಮ್ಮ ನಸೀಬ್ ಐತೆ ಅಷ್ಟಂತಕ ಆಗೈತಿ. ಗಿರಾಕಿ ನಾ ಇದ್ದಾಗ ಒಂದು 5-6 ಮಂದಿ ಹೊಸ ಅಂಗಡಿ ಅಂತ ಬಂದ್ರೆ ಅವು ಎಂಥವು ಸ್ವೀಟಿನ ಬರ್ಪಿ ಗಿರ್ಪಿ ಎಲ್ಲ ತರ್ಸಕತ್ತಾಳ ನನ್ನ ಸುಸಿ. ಅಲ್ಲ ಏನು ತಲೆ ಬಿಡ ಅದನ್ನು. ಅದು ಈ ಮಕ್ಕಳಿಗೆ ಒಂದು ಬೋರ್ಡ್ ಬೇರೆ ಬರ್ಸ್ಯಾಕೇಳ, ಮಕ್ಕಳಿಗೆ ಬರ್ತಡೇಕ್ಕೆ ಕೇಕ್ ತಂದು ಕಟ್ ಮಾಡಿ ಆ ಹೊಲಸು ಕೇಕ್ ತಿನ್ಸಾಕ 1000 ರೂಪಾಯಿ 1200 ರೂಪಾಯಿ ಇಲ್ಲದೆ ಕೇಕ್ ಬರಂಗಿಲ್ಲ, ಹೌದಾ? ಅದನ್ನೇ ಮಕ್ಕಳಿಗೆ ಡ್ರೈ ಫ್ರೂಟ್ಸ್ ಈ ಅಂಗಡಿಗೆ ಅಂದರೆ ಅಲ್ಲಿ ಅವ್ರ ಅಂಗಡಿ ಒಳಗೆ ಮಾಡ್ಸಾಳ. ಅವನು ಪೂರ್ತಿ ಡ್ರೈ ಫ್ರೂಟ್ಸಿಂದ ಸ್ವೀಟ್ ಇಷ್ಟೇ ಬರ್ಪಿ ಗತೆ ಮಾಡ್ಸಾಳ. ಅದ್ರ ತುಂಬ ಬದಾಮಿ, ಗೋಡಂಬಿ, ಪಿಸ್ತಾ ಎಲ್ಲ ಅಂಟ್ಸ್ಯಾರ. ಅದ್ರೊಳಗೆಲ್ಲ ಅದಾವೆ ಪೂರ್ತಿ. ಅದೇ ಅದು ಬದಾಮಿ ಅದ್ರ ಡ್ರೈ ಫ್ರೂಟ್ಸ್ಲೇನ ಮಾಡಿದ್ದು ಉಂಡಿ ಸ್ವೀಟ್ಸ್ ಎಲ್ಲ ಅದಾವು. ಅದೇ 1200-1500 ಖರ್ಚು ಮಾಡಿ ನೀವು ಬರ್ತಡೇ ಮಾಡೋ ಬದಲಿ ಇವೇ 1200-1500 ಖರ್ಚು ಮಾಡಿ ಈ ಡ್ರೈ ಫ್ರೂಟ್ಸ್ ಸ್ವೀಟ್ ತೊಗೊಂಡೋಗಿ ಮಕ್ಕಳಿಗೆ ಕೊಡ್ರಿ. ಆರೋಗ್ಯಕ್ಕೂ ಒಳ್ಳೇದು, ಡ್ರೈ ಫ್ರೂಟ್ಸ್ ಹೆಲ್ತಿಗೂ ಚಲೋ. ಯಾಕೆ ಆ ಹೊಲಸು ಕ್ರೀಮ್ ಗೀಮ್ ಹಾಕಿದ್ದು ಹೊಲಸು ಅದು ಯಾವ ಕೇಕ್ ತಯಾರಿಸೋ ಹೊತ್ನಾಗ ಇಡಿವೆ ಬರ್ತಾವಲ್ಲ, ಎಂಥ ಕೊಳಕಿಟ್ಟಿದ್ದು ಕಲ್ಲು ಪಲ್ಲು ಹಾಲಿಕ್ಕೆ ಅದು ಮಾಡು ಇದು. ಆಮೇಲೆ ಅದು ಹಿಂಗೆ ಹಿಚಕ್ತಾರಲ್ಲ ಪೇಸ್ಟ್, ಅದು ವೈಟ್ ಕಲರ್ ಹಿಂಗೆ, ಅದರೊಳಗೆ ಎಷ್ಟು ಕೆಮಿಕಲ್ಲು ಹುಳ ಬ್ಯಾಕ್ಟೀರಿಯಾ ಇರ್ತೈತಿ. ಯಾಕೆ ಅದನ್ನು ತಂದು ಕೇಕ್ ಮಕ್ಕಳದ್ದು ಮಾಡ್ತೀರಿ? ಇದನ್ನು ಒಯ್ದು ಕೊಡ್ರಿ, ಆರೋಗ್ಯಕ್ಕೆ ಒಳ್ಳೇದು, ತಿಂದಷ್ಟು ಒಳ್ಳೇದು ಅಂತೇಳಿ ಬರ್ಸಾಳದನ್ನು. ನಮ್ಗೆ ವಿಚಿತ್ರ ಹೋದ್ ಬಿಡ ಇವೆಲ್ಲ ನೋಡಿ. ಶಾಣೆದಲ್ಲಿ ನೋಡು, ಇನ್ನೇನು ಏನೇನು ಮಾಡ್ಬೇಕು ಏನೋ ಒಟ್ಟು ಒಂದು ಹಂತಕ್ಕೆ ನನ್ನ ಮಗನ ಕರ್ಕೊಂಡು ಮಾಡ್ತಾ ಅದಾಳಪ್ಪ. ದೇವರು ಒಂದು ಒಳ್ಳೇದು ಮಾಡಲಿ ಅಂತ ನಾನು ನೋಡ್ಸಂತಕ್ಕ ಅಷ್ಟೆ, ಮತ್ತೇನಿಲ್ಲ. ಅದು ಕರೆ ಓನವ ಶಾಂತಕ್ಕ, ಚಲೋ ಆಯ್ತು ನೋಡು ಕರೆನವ. ನಿಮ್ಮ ತಮ್ಮನ ಮನೆ ಬಾರಿ ಚಂದ ಕಟ್ಸ್ಯಾನ ಶಾಂತಕ್ಕ. ಅಂತ ಹೇಗಿರ್ಜಿ ಚಲೋ ಮನೆ ಕಟ್ಸ್ಯಾನ ನಿಮ್ಮ ತಮ್ಮ ಅಂತೇಳಿ ನಮ್ಮ ಅತ್ತಿಗೆಮ್ಮನ ಕಂಪ್ಲೇಂಟ್ ಕೇಳಬೇಕಿತ್ತು ಬೆಳಗ್ಗೆದ್ದು. ಅಯ್ಯೋ 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 ಅಯ್ಯೋ, ಅದು ಎಷ್ಟು ಹೇಳ್ಬೇಕು, ಕಲ್ಲು ಅಂತದಾಗಬೇಕಿತ್ತು, ರೂಮ್ ಇಂಥದಾಗಬೇಕಿತ್ತು, ಗಾಡಿ ಬರಬರಿ ಆಗಿಲ್ಲ, ಅಡಿಗೆ ಸರಿಯಾಗಿಲ್ಲ. ಅಯ್ಯೋ ಅಯ್ಯೋ 1-2 ಹಂಗ ಅದು ಇದು ರಾಡಿ ರಂಪೆ ಎಲ್ಲ ತಕೊಂಡು ನಿಂತ್ರು. ಆದರೂ ಏನೋ ಅನ್ಸಂತಕ್ಕ ನಿಮ್ಮ ಅತ್ತಿಗೆಮ್ಮನ ಕೊನಕ್ ಭಾಳ. ಅಯ್ಯೋ ಅಯ್ಯೋ ಭಾರಿ ದಿಮಾಕ್. ಅಲ್ಲ ಈಗ ಏನು ನಿಮ್ಮ ಅತ್ತಿಗೆಮ್ಮ ಬಂದು ನಿಮ್ಮ ಮನೆಗೆ ಕುಂತಾಳನ ಹೆಂಗ ನಿಮ್ಮ ಅಣ್ಣಂತಿ? ಶಾಂತಕ್ಕ ನಿನ್ನೇನು ಏನು ಒಳಗು ಬರೋಳು ಏನಿಲ್ಲ, ನೆಟ್ಟಗೆ ನೋಡುನು ಒಳ್ಳೆ ಏನೋ ತಂದ್ಪಾಡಿ ಮಾತಾಡ್ಕೊಳತಿದ್ಲು. ಏನು ಮಾಡ್ತೀನಿ ನೋಡು, ಅಲ್ಲೇ ಸಸಿ ಕುಟ್ ಜಗಳ. ಈಗ ಮಗಳ ಮನೆ ಬಂದಿರ್ತೇನೆ ಅಂತ ಅದಾಳ, ಏನು ಬಂದಿರ್ಬೇಡ ಅಂತ ಅನ್ನಕತ್ತೇನೆ. ಹೇಳಂಗಾರ ನೀನು ನೋಡೋಣ, ಹೌದಿಲ್ಲ? ಎಷ್ಟು ದಿನ ಇರ್ತಾಳೆ ಒಳ್ಳಕ್ಕೆ ಹೋಲತ್ತಾಳೆ. ಹಿಂಗೆ ಮಾಡಿದ್ರೆ ಏನು ಜಗಳ ಜೂಟಿ ಆಕತೆ ಏನಪ್ಪ. ಹಿಂಗೆ ಮಾಡ್ಕೊಂತು ಅಲ್ಲಿ ಆಮೇಲೆ ನೋಡಿ ಸೊಸಿ ಇರೋ ಕೆಲಸನೂ ನಂಗೆ ಮಾಡೋಕ್ಕಾಗಲ್ಲ ಅಂತ ಕಿತ್ಕೊಂಡು ಎದ್ದು ಅಂದ್ರೆ ಅವಾಗ ಗೊತ್ತಾಕತ್ತೆ. ಸುಮ್ಮನೆ ನಾ ಅಂತೀನಲ್ಲ, ಸಣ್ಣ ವಿಚಾರನ ದೊಡ್ಡದು ಮಾಡ್ಕೊತಾರೆ ಇವ್ರು ಇಷ್ಟೇ ನಾ ಹೇಳೋದಾದ್ರೆ. ಹೌದು ಶಾಂತಕ್ಕ, ನೀ ಹೇಳೋದು ಬರೋಬ್ಬರಿನೇ, ಹೌದಿಲ್ಲ? ಇವೆಲ್ಲ ಸ್ವಲ್ಪ ಇದ್ದಿದ್ರೊಳಗೆ ಬಗೆಹರಿಸ್ಕೊಂಡ್ಬಿಡ್ಬೇಕು. ಏನು ಮಾಡ್ತಾಳ ಏನವ ದೇವರಿಗೆ ಗೊತ್ತು. ರೊಕ್ಕ ಕೊಟ್ಟು ಕಳ್ಸಿದ್ರನ ನೋಡು, ಅಡ್ಡಾಡಿ ಒಂಥರ ಕೆಲಸಗಾರ ಉಪಯೋಗಿಸ್ಕೊಂಡ್ರು. ಇದು ನಮ್ದಕ್ಕೆ ಬುದ್ಧಿಲ್ಲ ಒಂದೇದ್ದು. ಅಡ್ಡಾಡಿ ಮಾಡಿ ಅಂಗಡಿ ನೋಡಿ ಎಲ್ಲ ಕುತ್ಕೊಂಡು ಅವು ಏನೋ ಅವು ಇಡು ರ್ಯಾಕು ಗೀಕು ಎಲ್ಲ ತಯಾರು ಮಾಡಿಸಿ ಮುಂದಿಟ್ಟು ಅಂಗಡಿ ಓಪನ್ ಮಾಡಿ ಕೊಟ್ರಿ, ಮತ್ತೇನೈತಿ? ರೊಕ್ಕ ಕೊಟ್ಟು ಕಳ್ಸ್ಯಾರ. ನೀವು ನನಗೆ ಹಿಂಗೆ ರೊಕ್ಕ ಕೊಟ್ಟಾರ ಅಂತ ಹೇಳಿದ್ರೆ ನಾನು ನಿನ್ನೆ ಅಂಗಡಿ ಓಪನಿಂಗಿಗೆ ಬರ್ತಿದ್ದಿಲ್ಲ. ಅದಕ್ಕೆ ಹೇಳಲಿಲ್ಲ. ಏನು ಬಿಡು ಇಂಥವು ತೆಲ್ಯಾನ್ ತೆಗಿ ಇಂಥವು. ತೆಲ್ಯಾನ್ ತೆಗಿ ಅಂತೀರಿ, ನಿಮ್ಗೇನು ಗೊತ್ತು ತೆಲ್ಯಾನ್ ತೆಗಿ ಅಂತ? ಅವ್ರ ಉದ್ದೇಶ ಏನಂತ ನಿಮಗೆ ಗೊತ್ತಾಗೋದಿಲ್ಲ. ರೊಕ್ಕ ಯಾಕೆ ಕೊಟ್ಟಾರಂತ ಗೊತ್ತೈತೆ ನಿಮ್ಗೆ? ಅದಕ್ಕೂ ಏನು ಕಾರಣ ಐತೆ ಅಂತೇಳಿ ನನಗೆ ಭಾಳ ಚಂದ ಗೊತ್ತೈತಿ. ಅವ್ರು ಯಾಕೆ ಕೊಟ್ಟಾರಂದ್ರೆ, ಅಳಿಯ ಏನಿದ್ದಿದ್ದು ನಮ್ಮ ಮಾತು ಕೇಳಬೇಕು. ನಮ್ಮ ಮಾತಂದ್ರೆ ಅವ್ರ ಮಾತು, ಅವ್ರ ಅಪ್ಪ ಅವ್ರ ಮಾತು ಕೇಳಬೇಕು. ಯಾವ ವಿಚಾರನೂ ಒಟ್ಟು ಅವು ಏನಂದ್ರೆ, ಈಗ ನಾವು ಅಂಗಡಿ ಹಾಕಿ ಕೊಟ್ಟೇವಿ ರೊಕ್ಕ ನಮ್ದು ಅಂತಂದ್ರೆ ಮತ್ತೆ ನಾಳೆ ನಾವು ಅಂಗಡಿ ವಿಚಾರದಾಗ ಏನು ಮಾತಾಡ್ಬಿಟ್ರೆ ಹೌದಿಲ್ಲ? ಆಮೇಲೆ ಅವ್ರು ದುಡ್ದು ಈಗ ನಾಳೆ ನಮ್ಮ ಮಗಳು ಎಲ್ಲ ಮತ್ತು ಮಗಳು ತಂದೆ ತಾಯಿನ ಮಾಡಿಕೊಟ್ರಂತ ಊರಾಗೆಲ್ಲ ಇದಾದ್ರೆ ಆ ಕಾರಣಕ್ಕೆ ರೊಕ್ಕ ಕೊಟ್ಟು ಅವ್ರದ್ದು ಏನಿಲ್ಲ ನಮ್ಮದೇ ಎಲ್ಲ ನಾವು ಇದು ಮಾಡ್ಕೊಂಡೇವೆ ಅಂತ ಹೇಳೋರವ್ರು. ಹಂಗೆ ಹಿಂಗೆ ಮಾಡಿ ವಯಸ್ಸಾದ ಕಾಲಕ್ಕೆ ನಾವಿಬ್ಬರೇ ಇರೋರು, ಹಂಗಾರೆ ನಮ್ಮ ಹಳೆ ನಮ್ಮ ಮನೆಗೆ ಬರ್ತಾನೆ ಬಿಡು ಅಂತ ನಾ ಹಿಂಗೆ ಮಾಡಿದ್ದೆ ಲೆಕ್ಕ ಹಾಕಿ. ಇದು ಯಾಕೆ ಬೇರೆ ಕಡೆ ಹೊಂಟಪ್ಪ ದಾರಿ? ಏನ ಇಲ್ಲಿ ಕರ್ಸ್ಕೋಬೇಕಂತ ಮಾಡಿದ್ದೆ? ಅಲ್ಲಲ್ಲಿ ಅವ್ರಿಗೆ ಇರೋದು ಒಬ್ಬ ಮಗ, ಅವನ್ನ ಇಲ್ಲಿ ಕರ್ಸ ಅವ್ನು ಬರ್ತಾನ. ಆ ಹುಡುಗ ಹಂಗೆ ಕಾಂತ ನಿನಗೆ ಬರುವಂಗೆ ಸುಮ್ ಕುಂದ್ರು. ಅವಂಗೆ ಬರೋವಲ್ಲ ಏನು, ಅವ ದವಾಖಾನ್ಯಾಗ ಅವತ್ತು ಮಾತಾಡಿದ್ದು ಕೇಳಿದ್ರೆ ನೀ ತಿಳ್ಕೊಬೇಕಿತ್ತು. ಇನ್ನೂ ತಿಳ್ಕೊಂಡಿಲ್ಲ, ಇನ್ನೂ ಇಲ್ಲಿ ಬಂದಿರ್ತಾನ ಅಂತ ತಿಳ್ಕೊಂಡಿಲ್ಲ ನೀನು. ಬಿಡು, ಏನಾರ ಕಷ್ಟ ಅಂದಾಗ ಹೇಳಿದಾಗ ಸಹಾಯ ಮಾಡ್ತಾನೆ. ಅದಕ್ಕೆ ಇಲ್ಲೇ ಬಂದಿರ್ಬೇಕು ಅಂತಂದ್ರೆ ಅದೇಂಗೆ ಆಕತಿ? ತಾಣ ಕುಂದ್ರು. ಹೋಗೋ ಒಳಗೆ ಅಡಿಗೆ ಇದ್ರೆ ಅಡಿಗೆ ಮಾಡೋಗು. ಏನು ಹೇಳಿದ್ರು ಒಪ್ಕೊಂತಿರ್ಬೇಕತ್ತಲ್ಲ ನೀವು?